ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ಮತ್ತು ಅದಿತಿ ಒಂದು ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸಲೂನ್ಗೆ ಹೋಗಿದ್ವಿ. ಯಾವ ಹೇರ್ ಸ್ಟೈಲು ಅಂತಂದರೆ ಯಾವ ಹೇರ್ ಕಟ್ಟು ಹೇಗೆ ಕಾಣಿಸ್ತಿತ್ತು, ಅದಿತಿಗೆ ಸೆಟ್ ಆಯ್ತಾ ಏನು, ಆ್ಯಂಡ್ ನಾನು ಯಾವ ಹೇರ್ ಕಟ್ ಮಾಡಿಸ್ತಿದ್ದೀನಿ, ಹೌ ಯುವರ್ ಲುಕ್ಕಿಂಗ್ ಅಂತ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಅವರು ಮೆಸೇಜ್ ಮಾಡಿ ಕೇಳ್ತೀರಾ, ನನ್ನ ಮಗು ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಹಠ ಮಾಡುತ್ತೆ, ಹಿಂಸೆ ಮಾಡ್ತಾರೆ, ಏನು ಮಾಡಬೇಕು ಅಂತ ಅದಕ್ಕೆ ಟಿಪ್ಸ್ ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಸೊ ವಾಚ್ ಮಾಡಿ ವ್ಲಾಗ್ನ ಕಂಪ್ಲೀಟಾಗಿ. ನಾಳೆ ಫಂಕ್ಷನ್ ಗ್ಲಂಟೆ ಇರುತ್ತೆ, ಇದು ಶಾರ್ಟ್ ಮಾಡೋಂಗಿಲ್ಲ. ಒಂದು ಬೇಕಷ್ಟಲ್ಲಿ ಫೋಟೋಶೂಟ್ ಇದೆ. ಹಾಂ, ಇದು ಗ್ಲಂಟೆ ಇರುತ್ತೆ, ಅದು ಬೇಕಾದ್ರೆ ಉಪ್ಪು ಹಾಕ್ಬೋದು. ಒಂದು ಗ್ಲಂಟೆ ಇರುತ್ತೆ, ಇದು ಸ್ವಲ್ಪ ಶಾರ್ಟ್ ಆಗುತ್ತೆ ನಮಗೆ. ಯಾಕೆಂದರೆ ಕರ್ಲಿ ಬೆಂಡೆ ಇದೆ, ಇದು ಶಾರ್ಟ್ ಐತಂದರೆ ನೋಡೋಕ್ಕೂ ಸ್ವಲ್ಪ ವಂಶಿ ಬರುತ್ತೆ. ಲೆಂತ್ ನಿಮಗೆ ಇಷ್ಟು ಲೆಂತ್ ಹೋಗೋ ಮಾಡಿಕೊಡು, ಲೆಂತ್ ಹೋಗೋ ಹೇರ್ ಸ್ಟೈಲಿಸ್ಟ್ ಹತ್ರ ಮಾತಾಡಿ ಅದಿತಿ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅವರು ಪ್ರಾಸೆಸ್ನ ಶುರು ಮಾಡಿದ್ರು. ಫಸ್ಟು ಹೆಡ್ ವಾಶ್ ಎಲ್ಲ ಮಾಡಿ ಕಂಡೀಷನರ್ ಎಲ್ಲ ಹಾಕಿ ಕಂಪ್ಲೀಟಾಗಿ ನಾನು ಹೇಳಿದೆ ಸ್ವಲ್ಪ ಕಡಿಮೆನೇ ಹಾಕಿ, ಏನಕ್ಕಂತಂದರೆ ಅದನ್ನೆಲ್ಲ ಹಾಕಲ್ಲ ಅಲ್ವ ನಾವು. ವೆರಿ ತುಂಬ ದಿನದಿಂದ ನಾನು ಅದಿತಿಗೆ ಅದನ್ನೆಲ್ಲ ಯೂಸ್ ಮಾಡ್ತಿದ್ದೆ, ಇವಾಗ ಯಾವುದು ಹಾಕ್ತಿಲ್ಲ. ಸೊ ಇವರೇ ಹೇರ್ ಸ್ಟೈಲಿಸ್ಟ್, ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡ್ತಾರೆ. ಇದು ಎಲ್ಲಿ ಇರೋದು, ಯಾವ ಸಲೂನಿಗೆ ನಾವು ಹೋಗಿದ್ದು ಅಂತಲೂ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿ ಚೈಲ್ಡ್ ಫ್ರೆಂಡ್ಲಿ. ತುಂಬ ಜನ ಮೆಸೇಜ್ ಮಾಡ್ತೀರಾ ಅಂತ ಹೇಳ್ದೆ ಅಲ್ಲ. ಸೊ ಆ ನಿಮ್ಮ ಮಕ್ಳುಗಳೇನಾದರೂ ಕಟಿಂಗ್ ಮಾಡಿಸ್ಕೊಳ್ಳಲ್ಲ, ತುಂಬ ಹಿಂಸೆ ಮಾಡ್ತಾರೆ, ತುಂಬ ರಗಳೆ ಮಾಡ್ತಾರೆ ಅಂತಂದರೆ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಅದೇನು ಅಂತಂದರೆ, ಮೊದಲನೇದಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಆ್ಯಂಡ್ ಮನೇಲಿ ಪ್ರಿಟೆಂಡ್ ಪ್ಲೇನ ಮಾಡಿ. ಈಗ ಅಪ್ಪ ಕಟ್ ಮಾಡೋ ಥರ, ಅಮ್ಮ ಕಟ್ ಮಾಡೋ ಥರ, ಇಟ್ಸ್ ನಾಟ್ ರಿಯಲ್ ಬಟ್ ಸ್ಟಿಲ್ ಪ್ರಿಟೆಂಡ್ ಪ್ಲೇ ಅಂತಂದರೆ ನೀವು ಆ ಥರ ಡ್ರಾಮಾ ಮಾಡಬೇಕು, ಡ್ರಾಮಟೈಸೇಷನ್ ಮಾಡಬೇಕು. ಇದರಿಂದ ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅಪ್ಪ ಮಾಡಿಸುವಾಗ ಕಟ್ಟಿಂಗ್ ಅಥವಾ ಶೇವಿಂಗ್, ಅಮ್ಮ ಪಾರ್ಲರ್ ಟೈಮ್ಗೆ ಐಬ್ರೋಸ್ ಇರ್ಬೋದು ಅಥವಾ ಹೇರ್ ಕಟ್ ಇರ್ಬೋದು, ಆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಲೆಟ್ ದೆಮ್ ಫೆಮಿಲಿಯರೈಸ್ ವಿತ್ ದ ಎನ್ವೈರ್ಮೆಂಟ್. ಆಲ್ ಆಫ್ ಎ ಸಡನ್ ಮಗು ಕಟ್ಟಿಂಗ್ ಹೋದಾಗ ಮಗುಗೆ ಭಯ ಆಗುತ್ತೆ. ಆಬ್ವಿಯಸ್ಲಿ ಯಾರೋ ನನಗೇನೋ ಮಾಡ್ತಾರೆ ಅನ್ನುವಂಥ ಭಯ ಇರುತ್ತೆ ಕೆಲವು ಮಕ್ಕಳುಗಳಿಗೆ. ಸೆನ್ಸರಿ ಇಶ್ಯೂಸಿಂದ ಕೆಲವು ಮಕ್ಕಳುಗಳಿಗೆ ತುಂಬ ಭಯ ಇರುತ್ತೆ. ಫೆಮಿಲಿಯಾರಿಟಿ ಬರೆಸಿ ಅದಾದಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ, ಅದಕ್ಕಿಂತ ಮುಂಚೆ ನೀವು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿ, ಈ ರೀತಿ ಏನೂ ಆಗಲ್ಲ ಅಂತ. ಆ್ಯಂಡ್ ಡಿಸ್ಟ್ರಾಕ್ಷನ್ ಮೋಡ್ ಇಸ್ ಓಕೆ. ನಿಮ್ಮ ಮಕ್ಕಳೇನಾದರೂ ಸ್ಕ್ರೀನ್ ನೋಡ್ತಾರೆ ಅಥವಾ ಆ ಟೈಮಲ್ಲಿ ಡಿಸ್ಟ್ರಾಕ್ಷನ್ ತೋರಿಸ್ಬೋದು, ಏನೂ ತೊಂದರೆ ಇಲ್ಲ. ಮಕ್ಕಳೇನಾದರೂ ರೆಡಿ ಇಲ್ಲ ಅಂತಂದರೆ. ಆ್ಯಂಡ್ ಲಾಸ್ಟ್ ಟಿಪ್ ಏನು ಅಂತಂದರೆ, ಚೈಲ್ಡ್ ಫ್ರೆಂಡ್ಲಿ ಸಲೂನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವರು ತುಂಬ ಏನಂತ ಹೇಳೋದು, ಮಗುನ ಮಾಡ್ತಾ ಇರ್ತಾರೆ, ಮಗುಗೂ ಭಯ ಆಗುತ್ತೆ, ಫನ್ ವೇಯಲ್ಲಿ ಮಗುಗೆ ಕಟಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಆ ರೀತಿ ಸೆಲೆಕ್ಷನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ.
ಹೇರ್ ಬಗ್ಗೆ ತುಂಬ ಮಿತ್ತೇನು ಅಂತಂದರೆ, ಮಕ್ಳಿಗೆ ಜಾಸ್ತಿ ಸಲ ಬೋಡಿ ಮಾಡಿಸಿದ್ರೆ ಹೇರ್ ವಾಲ್ಯೂಮ್ ಚೆನ್ನಾಗಾಗುತ್ತೆ ಅಂತ ಅದು ಮಿತ್ತಾಗಿರುತ್ತೆ. ಮಕ್ಕಳು ಹುಟ್ಟಿದಾಗ ಜೆನೆಟಿಕ್ಸ್ ಮುಖಾಂತರ ಏನು ಬಂದಿರುತ್ತೆ ಹೇರು, ಅದೇನೆ. ಅದಿತಿಗೆ ಒಂದೇ ಮುಡಿ ಆಗಿರೋದು. ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದೀವಿ. ಬಟ್ ಹೇರ್ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಮಾಡಿಸ್ತಿರೋದು. ನೋಡಿ ಅರ್ಧ ಮಾಡ್ತಿದ್ದೆ ಹೆಂಗಿದೆ ಹೆಂಗಿದೆ ಚಿನಿ? ವೆಯ್ಟ್ ಮಾಡಿ, ಬರ್ತಾರೆ. ದಿಸ್ ಇಸ್ ಅದಿತೀಸ್ ಫೈನಲ್ ಲುಕ್. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಟ್ರೆಡಿಷ್ನಲ್ಗೂ ಮ್ಯಾನೇಜ್ ಮಾಡ್ಬೋದು ಆ್ಯಂಡ್ ವೆಸ್ಟರ್ನ್ಗೂ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಹೇರ್ ಸ್ಟೈಲ್ನ ಸೂಟ್ ಮಾಡಿದ್ದು. ಅವ್ರದ್ದು ಫೋಟೋ ಹಾಕಿ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ನೋಡಿ ಇದನ್ನು ಕಂಪ್ಲೀಟಾಗಿ ನಾವು ಫೈನಲ್ ಆಗಿ ಡಿಸೈಡ್ ಮಾಡಿದ್ದು. ನಂಗೆ ಸಖತ್ ಇಷ್ಟ ಆಯಿತು. ಈವನ್ ಕೃವಿ ಆಲ್ಸೋ ಲೈಕ್ ಇಟ್. ಅವರು ಹೇಳ್ತಾ ಇದ್ರು ಇವ್ರ ಫೇಸ್ಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಹೇಗೆ ಕಾಣಿಸ್ತಿದ್ದಾರೆ ಅದಿತಿ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಂದು ಆ್ಯಕ್ಚುಲಿ ನಾವು ಹೊರಟಿದ್ದೆ ಸಂಜೆ ಲೇಟ್ ಆಗಿತ್ತು. ಬರುವಾಗ ಮನೆಗೆ ಆಲ್ರೆಡಿ 9 ಗಂಟೆ ಹೋಗ್ಬಿಟ್ಟಿತ್ತು. ಸೊ ನಂದು ಹೇಗೆ ಬಂದಿದೆ, ಯಾವ ಹೇರ್ ಸ್ಟೈಲ್ ಮಾಡಿದೆ ಅಂತ ನೋಡಿ. ಅದಿತಿ ಕೈ ಸಿಗಾಕೊಳತ್ತೆ. ಬಾರೆ ಅದಿತಿ.
ಚಿನ್ನಿ ಕ್ಲೋಸ್. ಆಗೋಯ್ತು ಅಲ್ಲಿ ಮೊಮ್ಮ ನೋಡೋದು ಒಳ್ಳೆ ಇದಿದೆ. ಹೀಗೆ ನೀವು ಇಟ್ಬಾರ್ದು ಬರು. ಇದೇನು ಕೆತ್ಕೊಂಡ್ಬಂದೆ ಕೊಟ್ಬಿಡೋಗಲ್ಲಿ ಅಂಕಲ್ ಹೊಡಿತಾರೆ. ಸುಮ್ಮನೆ ಇಟ್ಬಿಟ್ಟು ಬಾ ಸುಮ್ಮನೆ ನೋಡಲ್ಲಿ. ಬಾಯ್ ಕಡೆ ಫ್ರಂಟ್ ಕ್ಯಾಮ್ರಾ. ಮಾಡಿದ್ರಲ್ಲ ಏನು ಕೆಲ್ಸ ಮಾಡ್ತಾರೆ ಅಭಿಷ್ಕ ಆಗೋಯ್ತು ಸುಮ್ಮನೆ ಇರು. ಅಲ್ಲ ಇಷ್ಟೊಂದು ಸುಮ್ಮನೆ ಕರೆಕ್ಟಾಗಿ ಮಮ್ಮಿ ನನಗೆ ದಿಸ್ ಇಸ್ ಅವರ್ ಫೈನಲ್ ಒಂದು ಔಟ್ಲುಕ್. ಇಬ್ರು ಈ ರೀತಿ ಕಾಣಿಸ್ತಾ ಇದ್ವಿ. ಹೇಗೆ ಕಾಣಿಸ್ತಿದೆ ಇಬ್ರಿಗೂ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಹೋಗಿದ್ದು ಸ್ಪೆನ್ ಸಲೂನ್ ಅನ್ನಪೂರ್ಣೇಶ್ವರಿ ನಗರ್. ಬೇರೆ ಬ್ರಾಂಚಿಗೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದು, ಬಟ್ ಇಲ್ಲಿಗೆ ಹೋಗಿದ್ದು ಫಸ್ಟ್ ಟೈಮ್. ಸಖತ್ತಾಗಿತ್ತು ನನಗಂತೂ ಎಕ್ಸ್ಪೀರಿಯನ್ಸ್ ಅಂತೂ. ಸೊ ನೀವು ಟ್ರೈ ಮಾಡ್ಬೋದು. ಸೌತೆಕಾಯಿ ಇರಬೇಕಿತ್ತು. ಸೌತೆಕಾಯಿ ಬೇಕಾ? ಸೌತೆಕಾಯಿ ತಿನ್ನಕ್ಕೆ ಬಂದಿದ್ಯಾ ನೀನು? ಮನೇಲೇ ತಿನ್ಬೋದಿತ್ತು ತಾನೇ. ಹಾಯ್ ಮೇಡಮ್, ಏನು ತಿನ್ನಕ್ಕೆ ಬಂದಿದ್ದೀರಾ ಮೇಡಮ್? ಹಾಂ, ರೋಟಿ. ಹೇಗಿದೆ? ನೀವು ರೋಟಿ ತಿನ್ನಿ. ಸುಬಿ